ಅಶೋಕ್ ಅವರು ಭವಿಷ್ಯ ನಮ್ಮ ಪಾರ್ಟಿ ಬಗ್ಗೆ ನುಡಿಯೋದು ಬಿಟ್ಟು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ ಇಲ್ಲ ಅಂತ ಅದ್ರದ್ದು ಮಾತಾಡಿದ್ರೆ ಸೂಕ್ತ. ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಯಾಕೆ ಅಷ್ಟು ಆಸಕ್ತಿ ಇದೆ? ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಭ್ರಷ್ಟರು ಅಂತ ಹೇಳ್ತಾರೆ ನಿಮ್ಮ ಶಾಸಕರು, ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ನಿಮ್ಮ ಶಾಸಕರೇ ಅವರು ದುಬೈನಲ್ಲಿ ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ನಿಮ್ಮ ಶಾಸಕರೇ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬಚ್ಚ, ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅಸಮರ್ಥರು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಮುನಿರತ್ನ ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಾಕ್ಸೋ ಅಡಿನಲ್ಲಿ ಪ್ರೂವ್ ಆಗಿದೆ ಕೇಸ್ FSLನಲ್ಲಿ, ಅದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ. ಫಸ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಭವಿಷ್ಯವನ್ನು ನೀವು ತೀರ್ಮಾನ ಮಾಡಿ. ಅದಾದಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಬದಲಾವಣೆ ಪ್ರಶ್ನೆಯೂ ಇಲ್ಲ. ಅವ್ರು ಎಷ್ಟು ಅಸಹಾಯಕರಿದ್ದಾರೆ ಅಂದರೆ ಪಾಪ ಗವರ್ನರ್ ಕಚೇರಿ, IT, ED, CBI ಮತ್ತು ಕೇಂದ್ರ BJP ಸರ್ಕಾರದ ನೆರಳಲ್ಲಿ ನೀವೆಲ್ಲರೂ ಬದುಕ್ತಾ ಇದ್ದೀರಾ. ನಿಮ್ಮದಾದಂಥ ಯಾವುದೇ ರೀತಿಯಾದಂಥ ಇಲ್ಲ. ನಿಮ್ಮ ಮನೆ ಒಂದು 3 ಅಲ್ಲ 100 ಬಾಗಿಲಾಗಿದೆ.